ಫ್ರೆಂಡ್ಸ್ ನಮಸ್ಕಾರ. ಒಂದು ಗಾಡಿ ಬಂದಿದೆ ಸರ್, ಫ್ರಂಟಲ್ಲಿ ಸೌಂಡ್ ಬರ್ತಾ ಇದೆ ಅಂತ ಒಬ್ರು ಬಂದಿದ್ದಾರೆ. ಸೊ ಗಾಡಿನ ಚೆಕ್ ಮಾಡಿದ್ರೆ ಇನಿಷಿಯಲ್ ರೋಡ್ ಟೆಸ್ಟ್ ಅಂತ ನೋಡ್ತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಹಾಕ್ಬಿಟ್ಟು ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಏನು ಮಾಡ್ತಾರೆ ಅಂದರೆ ಕೆಲವು ಟೈಮಲ್ಲಿ ಪ್ರಾಬ್ಲಮ್ಮು ಸ್ವಲ್ಪ ದೊಡ್ಡದಾಗಿದೆ ಅಂತ ಅವರು ಸಸ್ಪೆನ್ಷನ್ ಎಲ್ಲ ಹೋಗಿದೆ ಅಂತ ತಿಳ್ಕೊತಾರೆ. ಸೊ ಇದರಲ್ಲಿ ಸಸ್ಪೆನ್ಷನ್ ತಿಳ್ಕೊಳ್ಳೋದು ಏನಿಲ್ಲ. ಸೊ ಗಾಡಿ ನೋಡಿ, ಟ್ರಾಕ್ಷನ್ ಕಂಟ್ರೋಲ್ ABS ಬರ್ತಾ ಇದೆ. ಸೊ ಅದನ್ನು ಚೆಕ್ ಮಾಡ್ಬೇಕು ಸ್ಕ್ಯಾನ್ ಟೂಲ್ ಯೂಸ್ ಮಾಡಿ. ಸೊ ಇವಾಗ ಇನಿಷಿಯಲ್ ರೋಡ್ ಟೆಸ್ಟ್ ನೋಡ್ತಾ ಇರೋದು. ಸೊ ಇದರಲ್ಲಿ ಬಂದಿರೋದು ನೋಡಿದ್ರೆ RH ಇಂಜಿನ್ ಬೆಡ್ಡಿಂಗ್ ಕಾಣ್ತಾ ಇದೆಯಾ? ಇಂಜಿನ್ ಮೌಂಟಿಂಗ್ ಅಂತ ಹೇಳ್ತೀವಲ್ಲ, ಇಂಜಿನ್ ಬೆಡ್ಡಿಂಗ್ ಅಂತ. ಸೊ ರೈಟ್ ಸೈಡಲ್ಲಿ ಬರೋದು ಸುಮಾರು ಗಾಡಿಗಳು ಹೋಗುತ್ತೆ. ಸೊ ಇವರೇನು ಸ್ವಲ್ಪ ಓಡಿಸ್ಕೊಳ್ಳೋಣ, ಸಸ್ಪೆನ್ಷನ್ ಎಲ್ಲ ಹೋಗಿದ್ದಿಲ್ಲ ಅಂತ ತಿಳ್ಕೊತಾರೆ ಕಸ್ಟಮರು. ಸೊ ಇದು ಒಂದು ಇಂಜಿನ್ ಮೌಂಟಿಂಗ್ ರಿಪ್ಲೇಸ್ಮೆಂಟ್ ಮಾಡಿಬಿಟ್ರೆ ಸೊ ಮೇಜರ್ ಖರ್ಚು. ಪಕ್ಕದಲ್ಲಿ ಇರೋದು ರಿಯರ್ ಮೌಂಟಿಂಗು, ಲೆಫ್ಟ್ ಸೈಡಲ್ಲಿ ಮೌಂಟಿಂಗು ಸ್ವಲ್ಪ ಸೇಫ್ ಆಗಿರುತ್ತೆ. ಸೊ ಇದು ಹೋಗಿ ಓಡಿಸಿದ್ರೆ ಇದರದ್ದು ಒತ್ತಲ ಫುಲ್ ಅಲ್ಲಿ ಬೀಳುತ್ತೆ. ಸೊ ಎಫೆಕ್ಟಿವ್ ರೈಟ್ ಸೈಡಲ್ಲಿ ಇರೋದು. ಸೊ ಅದು ಜರ್ಕ್ ಏನು ಮಾಡುತ್ತೆ, ನಾವು ಜರ್ಕ್ ಕೊಡುವಾಗ ಲೋಡ್ ಫುಲ್ಲು ಲೆಫ್ಟ್ ಸೈಡಲ್ಲಿ ಇರೋ ಮೌಂಟಿಂಗು ರಿಯರ್ ಮೌಂಟಿಂಗ್ ಹೋಗುತ್ತೆ. ಸೊ ನಾವು ಮತ್ತೆ ಚೇಂಜ್ ಮಾಡಿದಾಗ ಅದನ್ನು ವೀಕ್ ಆಗಿಬಿಡುತ್ತೆ. ಸೊ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ಇದು ಏನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಸಣ್ಣದ ಸೌಂಡ್ ಇದ್ದಾಗ ಬಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಚೇಂಜ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮ್ಯಾನೇಜಬಲ್ ಮಾಡ್ಕೋಬೋದು. ಇದು ಸ್ವಲ್ಪ ಅಲ್ಲ, ಫುಲ್ಲೇ ಹೋಗ್ಬಿಟ್ಟಿದೆ. ಇದು ಕಿತ್ಕೊಂಡು ಬಂದುಬಿಟ್ಟು ಆಯಿಲ್ ಗೀಲೆಲ್ಲ ಆಚೆ ಬಂದುಬಿಟ್ಟಿದೆ. ಸೊ ಅದನ್ನು ನೋಡ್ಕೊಳ್ಳಿ. ಇದೇ ಥರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲಿ ಈ ಕಂಪ್ಲೇಂಟಿಗೆ ಸರ್ ಸಸ್ಪೆನ್ಷನ್ ಎಲ್ಲ ಚೇಂಜ್ ಮಾಡಿದ್ದೀನಿ ಸರ್, ಅವಾಗಲೂ ಸೌಂಡ್ ಸಾಲ್ವ್ ಆಗಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಈ ಕಂಪ್ಲೇಂಟ್ಗೂ ಸಸ್ಪೆನ್ಷನ್ಗೂ ಸಂಬಂಧನೇ ಇಲ್ಲ. ಸೊ ಇದು ಬಿಡೋದು ಕ್ಲಚ್ ಬಿಡ್ತಾವಾಗ ಹಂಪ್ಸಲ್ಲಿ ನಾವು ಸಡನ್ನಾಗಿ ಬಿಟ್ಟವಾಗ ಲೋಡ್ ಅಲ್ಲಿಗೆ ಹೋಗುತ್ತೆ ಇಂಜಿನ್ ಬೆಡ್ಡಿಂಗ್ಗೆ. ಅದಕ್ಕೆ ಇದನ್ನು ಚೇಂಜ್ ಮಾಡೋದು. ಸೊ ಅವ್ರು ಚೇಂಜ್ ಮಾಡೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ರಿವರ್ಸಲ್ಲಿ ಬರ್ತಾ ಇದೆ, ಇದು ಫ್ರಂಟ್ ಗೇರು. ಸೊ ಇದು ಫ್ರಂಟಲ್ಲಿ ಬರ್ತಾ ಇದೆ. ಸೊ ಇದೇ ಥರ ಹೊಸ ಹೊಸ ವಿಷಯಗಳು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಇದೇ ಥರ ವಿಷಯಗಳು ಹೇಳಿ. ಇಂಜಿನ್ ಮೌಂಟಿಂಗು ಎಲ್ಲಿ ಕುತ್ಕೊಳ್ಳುತ್ತೆ, ರೈಟ್ ಸೈಡಲ್ಲಿ ಒಂದು ಮೌಂಟಿಂಗ್ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಒಂದು ಮೌಂಟಿಂಗ್ ಬರುತ್ತೆ, ರಿಯರಲ್ಲಿ ಒಂದು ಬರುತ್ತೆ. ಸೊ ರಿಯರ್ ಮೌಂಟಿಂಗ್ ಚೇಂಜ್ ಮಾಡಿದಾಗ ನಾವು ಕ್ರಾಸ್ ನಂಬರ್ನೇ ಬಿಚ್ಚಬೇಕಾಗತ್ತೆ. ಸಸ್ಪೆನ್ಷನ್ ಫ್ರೇಮ್ ಅಂತ ಹೇಳ್ತೀವಿ, ಅದನ್ನೇ ಬಿಚ್ಚಬೇಕು. ಸೊ ಫ್ರಂಟ್ ಚೇಂಜ್ ಮಾಡಿದಾಗ ನಮಗೆ ಒಂದೊಂದು 20 ನಿಮಿಷ ಕೆಲಸ ಫ್ರಂಟ್ ಚೇಂಜ್ ಮಾಡೋದು. ಸೊ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಕೆಲಸ ಹಿಡಿಯುತ್ತೆ ಚೇಂಜ್ ಮಾಡೋಕ್ಕೆ. ಸೊ ಅದು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಡಯಾಗ್ನೋಸ್ ಮಾಡಬೇಕು. ಇದೇ ಥರ ನಿಮಗೆ ಹೊಸ ಹೊಸ ವಿಷಯಗಳು ನಿಮ್ಗೆ ತಿಳಿಸ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಇದೇ ಥರ ವಿಷಯಗಳು, ಯಾಕೆಂದರೆ ಸಣ್ಣ ಸೌಂಡ್ ಇದ್ದವಾಗ ಅವ್ರೇನು ಮಾಡ್ತಾರೆ, ಸರ್ ಮೇಜರ್ ಕಂಪ್ಲೇಂಟ್ ಇದೆ ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳೋಣ ಅಂತ ಹಂಗೆ ಓಡಿಸಿ ಒತ್ತಲ್ಲ ಜಾಸ್ತಿ ಬೀಳ್ತಾ ಇರುತ್ತೆ. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಸಣ್ಣ ಸೌಂಡ್ ಇದ್ದರೆ ಇಮಿಡಿಯೇಟು ಒಂದು ಚೇಂಜು, ಒಂದು ವೈಬ್ರೇಷನ್ ಬಂದರೆ ಇಮಿಡಿಯೇಟ್ ತೋರಿಸಿ, ಆ ಪ್ರಾಬ್ಲಮ್ಮು ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕು ಶೇರ್ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.